ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ತಮ್ಬ್ಲೈನಲ್ಲಿ ನೋಡಿರ್ತೀರ. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಇರುವಂತಹ ಪುಟಾಣಿ ಕಿಚನ್ನ ಹೇಗೆ ಮೇಕ್ ಓವರ್ ಮಾಡಿದ್ದೀನಿ ಅಂತ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ, ಶೇರ್ ಮಾಡಿ. ಎಸ್ ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಿರೋ ಹಾಗೆ ನಾನು ಇಲ್ಲಿ ಪುಟಾಣಿ ಕಿಚನ್ನ ಮೇಕ್ ಓವರ್ ಮಾಡಿದ್ದೀನಿ. ಸೊ ಈ ವಿಡಿಯೋನೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡು ನಿಮ್ಮ ಜೊತೆ ಕೂಡ ಈ ವಿಡಿಯೋನ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಯೂಶ್ವಲಿ ಹೇಳ್ಬೇಕಂದ್ರೆ ನನಗೆ ಸ್ಪೆಷಲಿ ಕಿಚನ್ ತುಂಬ ಯಾವಾಗಲೂ ಈ ಥರ ಡಿಫ್ರೆಂಟ್ ಆಗಿದ್ದರೆ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ಸೊ ಆ ಒಂದು ಕಾರಣದಿಂದ ನಾನು ಇದನ್ನು ಮೇಕ್ ಓವರ್ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ಇನ್ನೇನು ಹಬ್ಬಗಳೂ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಇವಾಗ, ಶಿವರಾತ್ರಿಯಿಂದ ಅಂತಲೇ ಹೇಳ್ಬೋದು. ಸೊ ಹೀಗೆ ಹಬ್ಬಗಳು ಸ್ಟಾರ್ಟ್ ಆಗೋದ್ರಿಂದ ಮನೆಯೂ ತುಂಬ ನೀಟಾಗಿ ಇಟ್ಕೊಂಡ್ರೆ ಅಥವಾ ಮುಂಚೆನೇ ಪ್ರಿಪೇರ್ ಮಾಡಿಟ್ಕೊಂಡ್ರೆ ನಮಗೆ ತುಂಬಾ ಯೂಸ್ ಆಗುತ್ತೆ. ಹಾಗೆ ಈ ಥರ ಡಿಫ್ರೆಂಟಾಗಿ ಕೂಡ ಕಿಚನ್ ಮೇಕ್ ಓವರ್ ಮಾಡಿಕೊಂಡ್ರೆ ನಮಗೆ ಕಿಚನ್ಗೆ ಎಂಟ್ರಿ ಆದಾಗೆಲ್ಲ ಡಿಫ್ರೆಂಟ್ ಆಗಿರುವಂಥ ಒಂದು ಫೀಲಿಂಗ್ ಕೂಡ ಆಗುತ್ತೆ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ, ಮುಂಚೆ ಇರುವಂತಹ ನನ್ನ ಕಿಚನ್ ಹೇಗಿದೆ ಅಂತ ಸಿಕ್ಕಾಬಿಟ್ಟೆ ಮೆಸ್ಸಿ ಆಗಿದೆ. ಸೊ ಇದನ್ನು ಮೇಕ್ ಓವರ್ ಮಾಡೋಣ ಡಿಫ್ರೆಂಟಾಗಿ ಅಂತ ಅಂದ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಮೊದಲನೇದಾಗಿ ನಾನು ನನ್ನ ಪುಟಾಣಿ ಒಂದು ಕಿಚನ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಎಲ್ಲ ಕಡೆನೂ ನಮಗೆ ಎಲ್ಲಾಗೆ ಬೇಕಾಗಿರುವಂತಹ ಫೆಸಿಲಿಟಿಗಳು ಕೂಡ ನಮಗೆ ಇಲ್ಲಿ ಸಿಗೋದಿಲ್ಲ. ಸೊ ಇರೋದ್ರಲ್ಲೇ ನಾವು ಏನು ಮಾಡ್ಕೋಬೇಕಾಗುತ್ತೆ, ಮನೆ ಚೇಂಜ್ ಮಾಡಬೇಕಾದ್ರೆ ಅಥವಾ ನಾವು ಇರೋವಂತಹ ಒಂದು ಮನೆಯಲ್ಲಿ ಏನಿರ್ತೀವಿ ಆ ಒಂದು ಮನೇನ ನಾವು ಇರೋ ರೀತಿಯೇ ನಾವು ಆರ್ಗನೈಸ್ ಮಾಡಿಕೊಂಡು ಅದಕ್ಕೆ ಸೆಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಿಮಗೂ ಕೂಡ ಈ ವಿಡಿಯೋ ಯೂಸ್ ಆಗ್ಬೋದು ಅಂತ ಅಂದ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಎಲ್ಲದನ್ನು ಮನೇಲಿರುವಂತಹ ಥಿಂಗ್ಸ್ಗಳನ್ನ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ನೀವೇನಾದ್ರೂ ಕ್ಲೀನ್ ಮಾಡ್ಕೋಬೇಕು ಅಂತ ಪ್ಲ್ಯಾನಿಂಗ್ ಏನಾದ್ರೂ ಇದ್ದರೆ ಈ ರೀತಿ ಮೊದಲನೇದಾಗಿ ಕ್ಲೀನ್ ಮಾಡ್ಕೊಳ್ಳಿ. ಕೆಲವೊಮ್ಮೆ ಹಬ್ಬಗಳು ಹತ್ರ ಬಂದಾಗ ಸೊ ನಮಗೆ ಟೈಮ್ಗಳಿರೋದಿಲ್ಲ, ಎಲ್ಲರೂ ಒಬ್ಬರೇ ಮಾಡಬೇಕು. ಮನೆಯಲ್ಲಿ ಯಾರಾದರೂ ಹೆಲ್ಪ್ ಮಾಡೋರು ಇದ್ದರೆ ನಡೆಯುತ್ತೆ. ಹೆಲ್ಪ್ ಮಾಡೋರು ಇಲ್ಲದೆ ಇದ್ದಾಗ ನಾವು ಮುಂಚೆನೇ ಪ್ರಿಪೇರ್ ಮಾಡಿಕೊಂಡ್ರೆ ತುಂಬಾ ಯೂಸ್ ಆಗುತ್ತೆ. ಸೊ ನಾನಿಲ್ಲಿ ಕೆಲವೊಂದು ಟಿಪ್ಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಗ್ಯಾಸ್ ಸ್ಟವ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟು ಕೆಲವು ಸಲ ಹೀಗೆ ಗಲೀಜು ಆಗಿಬಿಟ್ಟಿರುತ್ತೆ, ಕೆಲವು ಸಲ ಹಾಗಂಗೆ ಕ್ಲೀನ್ ಮಾಡ್ಕೊತಾ ಇರ್ತೀವಿ. ಮೊದಲನೇದಾಗಿ ನಾನಿಲ್ಲಿ ಸ್ವಲ್ಪ ಡಿಟರ್ಜೆಂಟ್ ಪೌಡರ್ನ ಹಾಕ್ಕೊತಾ ಇದ್ದೀನಿ ಒಂದು ಪಾತ್ರೆಗೆ. ಸೊ ನೀವು ಇದನ್ನು ಹಾಕ್ಕೊಳ್ಳೋದಿಲ್ಲ ಅಂತಂದರೆ ಲಿಕ್ವಿಡ್ ಇರುತ್ತಲ್ಲ, ಯೂಶ್ವಲಿ ನಾವು ವಾಶ್ ಮಾಡೋದಕ್ಕೆ ಏನು ಬಟ್ಟೆಗಳನ್ನ, ಸೊ ಅದನ್ನು ಹಾಕ್ಕೊಳ್ಳಿ. ನೆಕ್ಸ್ಟು ವಿನಿಗರ್ನ ಹಾಕ್ಕೊತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಏನಾದ್ರೂ ವಿನಿಗರ್ ಆಲ್ರೆಡಿ ಎಕ್ಸ್ಪೈರಿ ಡೇಟ್ ಆಗಿ ಹೋಗಿದ್ರೆ ಅದನ್ನು ಬಿಸಾಕ್ಬಿಡಿ. ಈ ರೀತಿ ಕ್ಲೀನಿಂಗ್ ಮಾಡೋದಕ್ಕೆ ಅದನ್ನು ಇಟ್ಕೊಳ್ಳಿ, ತುಂಬಾ ಯೂಸ್ ಆಗ್ತಾ ಬರುತ್ತೆ. ಮತ್ತು ಸ್ಟವ್ನು ಕೂಡ ಗ್ಯಾಸ್ ಸ್ಟವ್ ಯೂಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೆಕ್ಸ್ಟ್ ಇವಾಗ ನಾನಿಲ್ಲಿ ಈನೋ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲದನ್ನು ಮಿಕ್ಸ್ ಮಾಡಿಕೊಂಡು ತುಂಬ ಚೆನ್ನಾಗಿ, ಅದು ಗ್ಯಾಸ್ ಇರೋದ್ರಿಂದ ಒಂಥರ ಉಕ್ಕಿ ಬರುತ್ತೆ, ಆ ಥರ ಒಂದು ಫಾರ್ಮ್ ಕೂಡ ಇಲ್ಲಾಗುತ್ತೆ. ಸೊ ಇದಾದ ನಂತರ ಇದು ತುಂಬಾ ಚೆನ್ನಾಗಿ ಕ್ಲೀನ್ ಮಾಡ್ತಾ ಹೋಗುತ್ತೆ. ಸೊ ಈ ಏನು ಸ್ಟವ್ದು ಈ ಥರ ಇರುತ್ತೆ ಇದನ್ನೆಲ್ಲದನ್ನು ನಾನು ಅದರೊಳಗಡೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಿಡ್ತಾ ಬರ್ತೀನಿ. ಸೊ ಇದಾದ ನಂತರ ಏನು ಮಾಡಬೇಕು, ಅದನ್ನು ಒಂದು ನಾರ್ಮಲಾಗಿ ಸ್ಟೀಲ್ ನಾರಿರುತ್ತಲ್ಲ ಅದರಿಂದ ಚೆನ್ನಾಗಿ ಉಜ್ಜಿ, ಅಲ್ಲೇನಾದ್ರೂ ಇನ್ ಕೇಸ್ ಕೆಲವು ಸತಿ ಏನಾಗುತ್ತೆ ಅಂದರೆ ಗ್ಯಾಸ್ ಉರಿಬೇಕಾದ್ರೆ ನೀಟಾಗಿ ಉರಿತಾ ಇರೋದಿಲ್ಲ, ಆಯಿಲ್ ಬಿದ್ದು ಅಥವಾ ಇನ್ನೇನಾದ್ರೂ ಉಕ್ಕಿನೋ ಏನೋ ಒಂಥರ ಬ್ಲ್ಯಾಕ್ ಆಗಿರುತ್ತೆ ಅಥವಾ ಒಂಥರ ಆರೆಂಜ್ ಕಲರಲ್ಲಿ ಉರಿತಾ ಇರುತ್ತೆ. ಸೊ ಆ ಒಂದು ಟೈಮಲ್ಲಿ ಈ ಥರ ಕ್ಲೀನ್ ಮಾಡಿಕೊಂಡ್ರೆ ತುಂಬ ಕೂಡ ಚೆನ್ನಾಗಿರುತ್ತೆ ಅದು. ನೆಕ್ಸ್ಟು ಅದೇ ಒಂದು ಏನೊಂದು ಕ್ರಿಯೇಟ್ ಮಾಡಿದೆ ನಾನು ಒಂದು ಸೋಪ್ ಪೌಡರಿಂದ, ಅದರಲ್ಲೇ ಕೂಡ ಗ್ಯಾಸ್ ಸ್ಟವ್ನ ನೀವು ಒಂದು ನಾರನ್ನು ತೊಗೊಂಡು ಅಪ್ಲೈ ಮಾಡಿಬಿಟ್ಟು ಗ್ಯಾಸ್ ಸ್ಟವ್ ಹತ್ರ ನೀಟಾಗೆಲ್ಲ ಅಪ್ಲೈ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟರೆ ಸಿಂಪಲ್ಲಾಗಿ ನಾವು ಆರಾಮಾಗಿ ಹಿಂಗೆ ಉಜ್ಜೋದೇ ಬೇಕಾಗಿಲ್ಲ ಗ್ಯಾಸ್ ಸ್ಟವ್ನ. ಆ ರೀತಿ ತುಂಬ ಚೆನ್ನಾಗಿ ಸ್ವಲ್ಪ ಬಟ್ಟೆನ ತೊಗೊಂಡು ಈ ರೀತಿ ಕ್ಲೀನ್ ಮಾಡ್ಕೊತಾ ಬಂದರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸೊ ಈ ಒಂದು ಟಿಪ್ಸ್ನ ನೀವು ಕೂಡ ಫಾಲೋ ಮಾಡಿ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ, ತುಂಬ ಚೆನ್ನಾಗಿ ನೀಟಾಗುತ್ತೆ. ಮತ್ತು ಅಲ್ಲೇ ಏನಾದ್ರೂ ತುಕ್ಕಿಡ್ದಿರೋ ಥರ ಅಥವಾ ಕಲೆಗಳು ಈ ಥರ ಎಲ್ಲದನ್ನು ಅಷ್ಟೇ ತುಂಬ ಚೆನ್ನಾಗಿ ನೀಟಾಗ್ತಾ ಹೋಗುತ್ತೆ. ನೆಕ್ಸ್ಟು ಇದಾದ ನಂತರ ನಾನು ಏನು ಮಾಡಿದೆ, ಎಲ್ಲದನ್ನು ಗ್ಲಾಸ್ಗಳನ್ನ ನಾನು ಆಲ್ರೆಡಿ ಲಾಸ್ಟ್ ಒಂದು 2 ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಕೆಲವಷ್ಟು ಅಡುಗೆ ಮನೆಗೆ ಏನೇನು ಬೇಕು ಐಟಮ್ಸು ಅಂಥ ಐಟಮ್ಸ್ಗಳನ್ನ ನಾನು ಡಿಮಾರ್ಟಲ್ಲೂ ಕೂಡ ಪರ್ಚೇಸ್ ಮಾಡಿದ್ದೆ ಮತ್ತು ಆನ್ಲೈನಲ್ಲೂ ಕೂಡ ಪರ್ಚೇಸ್ ಮಾಡಿದ್ದೆ, ಮೀಶೋ ಆಗಿರ್ಬೋದು.
ಸೊ ಈ ಐಟಮ್ಸ್ನ ನಾನು ಈ ಒಂದು ಏನು ಮೇಕ್ ಓವರ್ ಮಾಡ್ತಿದ್ದೀನಿ ಅದಕ್ಕೆ ಆರ್ಗನೈಸ್ ಮಾಡ್ಕೊತೀನಿ, ಯೂಸ್ ಮಾಡ್ತೀನಿ ಅಂತ ಲಾಸ್ಟ್ ವೀಡಿಯೋದಲ್ಲಿ ಕೂಡ ಹೇಳಿದ್ದೆ. ಸೊ ಇವಾಗ ಅಲ್ಲಿ ನಾನು ಪರ್ಚೇಸ್ ಮಾಡಿರುವಂತಹ ಎಲ್ಲ ಪ್ರಾಡಕ್ಟ್ಸ್ಗಳನ್ನ ಇಲ್ಲಿ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಇದು 1 kg ಜಾರ್ ಅಂತಲೇ ಹೇಳ್ಬೋದು, ಡಿಮಾರ್ಟಲ್ಲಿ ತೊಗೊಂಬಂದಿದ್ದು. ಸೊ ಇದೆಲ್ಲದಕ್ಕೂ ಅಷ್ಟೇ ಫಿಲ್ ಮಾಡಿ ಈ ರೀತಿ ಇಟ್ಕೊತಾ ಇದ್ದೀನಿ. ಸೊ ನೀವೇನಾದ್ರೂ ಈ ಥರ ಮೆಣಸಿನ್ಕಾಯಿ ಪೌಡ್ರು ಅಥವಾ ಧನ್ಯ ಆಗಿರ್ಬೋದು ಮತ್ತು ಯಾವುದಾದ್ರು ಹಿಟ್ಟುಗಳಾಗಿರ್ಬೋದು ಅದನ್ನು ಫಿಲ್ ಮಾಡಬೇಕಾದ್ರೆ ಅದನ್ನು ಬಾಟಲ್ಗೆ ಹಾಕಿದ್ಮೇಲೆ ನೀಟಾಗಿ ಪ್ರೆಸ್ ಮಾಡಿ ಟೈಟಾಗಿ ಅದು ಲೂಸ್ ಆಗಿರಬಾರ್ದು. ಆ ರೀತಿ ಮಾಡಿ ನೀವೇನಾದ್ರೂ ಇಟ್ಕೊಂಡ್ರೆ ತುಂಬ ದಿನಗಳ ಕಾಲ ಅದು ಬಾಳಿಕೆ ಬರುತ್ತೆ, ಅಷ್ಟು ಈಸಿಯಾಗಿ ಹುಳ ಆಗೋದಿಲ್ಲ. ಸೊ ಈ ಒಂದು ಟಿಪ್ಸ್ನ ಯಾವುದೇ ದೊಡ್ಡ ದೊಡ್ಡ ಬಾಕ್ಸ್ಗಳಿಗೆ ಹಿಟ್ಟು ಹಾಕ್ಕೊತೀವಲ್ಲ ಆ ಒಂದು ಟೈಮಲ್ಲೂ ಈ ಪ್ಲ್ಯಾನ್ನ ಯೂಸ್ ಮಾಡಿ ತುಂಬ ಬೇಗನೆ ಆಲ್ಮೋಸ್ಟ್ 90% ವರ್ಕೌಟ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಹುಳ ಆಗೋದಿಲ್ಲ. ಅಂದರೆ ತುಂಬ ಟೈಟಾಗಿ ಪ್ರೆಸ್ ಮಾಡಿ ಅದನ್ನು ನಾವು ಫಿಲ್ ಮಾಡಬೇಕಾಗುತ್ತೆ. ನೆಕ್ಸ್ಟು ನನಗೆ ಈಸಿ ಆಗಲಿ, ಬೇಗ ಅಡುಗೆ ಮಾಡಬೇಕಾದ್ರೆ ಸಿಗಲಿ ಅಂತ ಇದು ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಗ್ಲಾಸ್ ಜಾರ್ ಅಲ್ವಾ, ಸೊ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಈ ಕೆಲವೊಮ್ಮೆ ಡ್ರೈ ಫ್ರೂಟ್ಸ್ ತಿನ್ನೋದನ್ನೇ ಮರೆತುಬಿಟ್ಟಿರ್ತೀವಿ, ಮನೆಯಲ್ಲಿದ್ರೂ ತಗೊಂಡು ತಿಂದಿರೋದಿಲ್ಲ. ಸೊ ಅಂಥ ಟೈಮಲ್ಲಿ ಈ ಥರ ಟ್ರಾನ್ಸ್ಪರೆಂಟ್ಗೆ ಹಾಕಿದ್ರೆ ತುಂಬ ಯೂಸ್ ಆಗುತ್ತೆ. ನೆಕ್ಸ್ಟು ಇಲ್ಲಿ ನಾನು ಒಂದು ವಿಡಿಯೋನೂ ಶೇರ್ ಮಾಡಿದ್ದೆ, ಶಿವಾಜಿನಗರಿಂದ ಒಂದಷ್ಟು ಸೆರಾಮಿಕ್ಸ್ ಜಾರ್ಗಳನ್ನ ತೊಗೊಂಬಂದಿದ್ದೆ ಅಂತ. ಸೊ ಆ ಒಂದು ಜಾರ್ಗೆ ಈ ಥರ ಸಾಲ್ಟನ್ನು ಎಲ್ಲದನ್ನು ಹಾಕಿ ನೀಟಾಗಿ ಇಟ್ಕೊತಾ ಇದ್ದೀನಿ. ಸೊ ಬೇಗನೆ ಸಿಗುತ್ತೆ ನಮಗೆ ಯಾವ್ಯಾವುದ್ರಲ್ಲಿ ಏನೇನಿರುತ್ತೆ. ಯೂಶ್ವಲಿ ಡೈಲಿ ಜಾಸ್ತಿ ಯೂಸ್ ಮಾಡುವಂತಹ ವಸ್ತು ಅಂದರೆ ಅಡುಗೆ ಮನೆಗೆ ಬಂದರೆ ಸಾಲ್ಟನ್ನು ಯೂಸ್ ಮಾಡ್ತಾ ಇರ್ತೀವಿ. ಅದು ದಪ್ಪದಾಗಿರ್ಬೋದು ಚಿಕ್ಕದಾಗಿರ್ಬೋದು ಸಾಲ್ಟು. ಮತ್ತು ಈ ಥರ ನಾನು ಏನು ಒಂದು ಪಿಂಗಾಣಿಗಳ ಜಾರನ್ನ ತಂದಿದ್ದೆ, ಅದಕ್ಕೆ ಹುಣಸೆಹಣ್ಣಾಗಿರ್ಬೋದು ಮತ್ತು ಕೆಲವು ಬೆಲ್ಲಗಳಾಗಿರ್ಬೋದು. ಸೊ ಅದೆಲ್ಲದನ್ನು ಸ್ಟೋರೇಜ್ ಮಾಡ್ತಾಯಿದ್ದೀನಿ. ಮತ್ತು ಆವಾಗಲೇ ಹೇಳ್ದಂಗೆ ಗ್ಲಾಸ್ದು ಏನಿದೆ ಇದಕ್ಕೆ ಡ್ರೈ ಫ್ರೂಟ್ಸ್ಗಳನ್ನ ನಾನು ಫಿಲ್ ಮಾಡ್ತಾಯಿದ್ದೀನಿ. ಸೊ ಕೆಲವೊಂದು ಸತಿ ಟೈಮ್ ಇರುತ್ತೆ ಮತ್ತು ಮರೆತು ಹೋಗಿರುತ್ತೆ, ಹೊರಗಡೆ ಕೆಲಸಕ್ಕೆ ಹೋಗಿರ್ತೀರ ಅಥವಾ ಆಫೀಸಿಗಿರ್ಬೋದು. ಸೊ ಇಂಥ ಟೈಮಲ್ಲಿ ನಮಗೆ ನೆನಪಾಗೋದಿಲ್ಲ. ಇಂಥ ಪಾತ್ರೆಗಳಿಗೆ ಅಂದರೆ ಇಂಥ ಜಾರ್ಗಳಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ನೆನಪಿರುತ್ತೆ. ಮತ್ತು ಇದಾದ ನಂತರ ಕೆಲವೊಂದು ಮಸಾಲೆ ಪದಾರ್ಥಗಳಾಗಿರ್ಬೋದು, ಚಕ್ಕೆ ಲವಂಗ ಮತ್ತು ಏನು ಗಸಗಸೆ ಆಗಿರ್ಬೋದು, ಏಲಕ್ಕಿ, ಈ ರೀತಿ ಎಲ್ಲದನ್ನು ಏನೋ ಒಂದು ಸ್ಪೈಸಿ ಇರುತ್ತೆ. ಈ ಥರ ಐಟಮ್ಸ್ನೆಲ್ಲ ಈ ಥರ ಚಿಕ್ಕ ಚಿಕ್ಕ ಜಾರ್ಗಳಿಗೆ ನಾನು ಫಿಲ್ ಮಾಡ್ತಾಯಿದ್ದೀನಿ. ಇದನ್ನು ಅಷ್ಟೇ ನಾನು ಡಿಮಾರ್ಟಲ್ಲಿ ತೊಗೊಂಬಂದಿದ್ದು. ತುಂಬಾ ಚೆನ್ನಾಗಿದ್ದಾವೆ ಇದು, ನೋಡೋದಕ್ಕೂ ಅಷ್ಟೇ ಕ್ಯೂಟಾಗಿದೆ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಈ ಥರ ಸ್ಪೈಸಿ ಏನು ಐಟಮ್ಸ್ ಇರುತ್ತೆ ಇದೆಲ್ಲದನ್ನು ಈ ಥರ ಒಂದು ಬಾಟಲ್ಗಳಿಗೆ ಸ್ಟೋರೇಜ್ ಮಾಡ್ತಾಯಿದ್ದೀನಿ. ನಮಗೆ ಈ ಥರ ಟ್ರಾನ್ಸ್ಪರೆಂಟ್ ಇರುವಂತಹ ಗ್ಲಾಸ್ ಐಟಮ್ಸ್ಗೆ ಫಿಲ್ ಮಾಡಿದ್ರೆ ಸೊ ನಾವೇನಾದರೂ ಹೊರಗಡೆ ಹೋಗಬೇಕು ಅಥವಾ ಕೆಲಸಕ್ಕೇನೋ ಹೋಗಬೇಕು ಅಂತ ಅಂದ್ಕೊಂಡ್ರೆ ನಮಗೆ ಈಸಿಯಾಗಿ ಬೇಗ ಬೇಗ ಸಿಗ್ತಾ ಹೋಗ್ತವೆ. ಕೆಲವು ಸತಿ ಏನಾಗುತ್ತೆ, ಸ್ಟೀಲಲ್ಲಿ ಇಟ್ಕೊಂಡ್ರೆ ಅದನ್ನು ಹುಡುಕಿ ಇದನ್ನು ಹುಡುಕಿ ಅದನ್ನು ನಾವು ನೋಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಇದಂದರೆ ಬೇಗನೆ ನಮಗೆ ಈಸಿಯಾಗಿ ಸಿಗ್ತಾ ಹೋಗುತ್ತೆ. ಸೊ ಇದು ಕಡಿಮೆ ಬೆಲೆಗೂ ಸಿಕ್ಕಿತ್ತು ನನಗೆ ಡಿಮಾರ್ಟಲ್ಲಿ, ಚಿಕ್ಕ ಚಿಕ್ಕ ಗ್ಲಾಸ್ ಎಲ್ಲ. ಸೊ ಇದಾದ ನಂತರ ನಾನು ಈ ವಾಲ್ಗೆ ಏನು ಹ್ಯಾಂಗ್ ಮಾಡಿದ್ದೀನಿ, ಇದೊಂದು ಏನು ರ್ಯಾಕ್ ಇದೆ. ಸೊ ಈ ಒಂದು ವಾಲ್ ರ್ಯಾಕನ್ನು ಅಷ್ಟೇ ನಾನು ಮೀಶೋದಲ್ಲಿ ಬೈ ಮಾಡಿದ್ದು, ಇದನ್ನು ಕೂಡ ವಿಡಿಯೋ ಮಾಡಿದ್ದೆ. ಸೊ ಇದಾದ ನಂತರ ಇದನ್ನು ಈ ರೀತಿ ಇನ್ಸ್ಟಾಲ್ ಮಾಡಿದ್ದೀನಿ. ಸೊ ಇದಾದ ನಂತರ ಮತ್ತೆ ಪ್ಲ್ಯಾನ್ ಮಾಡ್ತಿದ್ದೆ ಯಾವ್ಯಾವುದನ್ನು ಎಲ್ಲೆಲ್ಲಿಗೆ ಜೋಡಿಸಿದ್ರೆ ಸೆಟ್ ಮಾಡಿದ್ರೆ ನಮಗೆ ಒಂದು ಈಸಿಯಾಗಿ ಸಿಕ್ಕುತ್ತೆ ತೊಗೋಬೇಕಾದ್ರೆ ಅಂತ. ಸೊ ಆ್ಯಂಡ್ ಇದಾದ ನಂತರ ಫೈನಲ್ ಆಗಿ ಇವಾಗ ಅಡುಗೆ ಮನೆ ಫುಲ್ ಫಿನಿಶ್ ಆಗಿದೆ ಅಂತಲೇ ಹೇಳ್ಬೋದು. ಈ ರೀತಿ ಒಂದು ಒಳ್ಳೆ ರೀತಿಯಲ್ಲಿ ಆರ್ಗನೈಸ್ ಮಾಡಿದ್ದೀನಿ, ಚೆನ್ನಾಗಿ ಕೂಡ ಕಾಣಿಸ್ತಿದೆ. ಸೊ ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ರೀತಿ ಆರ್ಗನೈಸ್ ಆಗಿದೆ. ಇದು ಕಿಚನ್ಗೆ ನಮ್ಮ ಮನೆಗೆ ಎಂಟ್ರಿ ಆದರೆ ಸೊ ಈ ರೀತಿ ಒಂದು ಲುಕ್ ಕಾಣಿಸುತ್ತೆ. ತುಂಬ ಪುಟ್ಟದಾಗಿದೆ ಅಂತಲೇ ಹೇಳ್ಬೋದು ಕಿಚನ್ನು, ಆದರೂ ಅಷ್ಟರಲ್ಲಿ ಎಷ್ಟು ಆಗುತ್ತೋ ಅಷ್ಟು ಎಫರ್ಟ್ ಹಾಕಿ ನೀಟಾಗಿ ಆರ್ಗನೈಸ್ ಮಾಡಿದ್ದೀನಿ. ಸೊ ನಮಗೆ ದೊಡ್ಡದೇ ಇರಬೇಕು ಅಂತ ಏನಿಲ್ಲ, ಇರೋದರಲ್ಲೇ ನಾವು ನೀಟಾಗಿ ಇಟ್ಕೊಂಡು ಮತ್ತು ಕ್ಲೀನಾಗಿ ಇಟ್ಕೊಂಡು ನೀಟಾಗಿ ಆರ್ಗನೈಸ್ ಮಾಡಿಕೊಂಡ್ರೆ ಅದೇ ಬೆಸ್ಟು, ಯಾವ್ಯಾವ್ದು ಐಟಮ್ಸ್ ಎಲ್ಲೆಲ್ಲಿ ಬೇಕು ಬೇಡ ಅನ್ನೋದು. ಸೊ ಇವಾಗ ಸ್ಟಾರ್ಟಿಂಗು ಇಲ್ಲಿ ಒಂದು ಮಡ್ ಪಾಟ್ ಇಟ್ಟಿದ್ದೀನಿ ನೀರಿಗೆ, ಅಂದರೆ ಇವಾಗ ಸಮ್ಮರ್ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಕೋಲ್ಡ್ ವಾಟರ್ ತುಂಬಾ ಚೆನ್ನಾಗಿರುತ್ತೆ ಮತ್ತು ಆ ಒಂದು ಹೆಲ್ತಿ ಆಗಿರುವಂಥ ಒಂದು ಡ್ರಿಂಕ್ ಅಂತಲೂ ಅನಿಸುತ್ತೆ. ಸೊ ಆವಾಗಲೇ ನೋಡಿದ್ರಲ್ಲ ಕಿಚನ್ನಲ್ಲಿ ಈ ಸ್ಟವ್ನ ಹೇಗೆ ಕ್ಲೀನ್ ಮಾಡಿದ್ದೀನಿ ಅಂತ, ಹೇಗೆ ಕಾಣಿಸ್ತಿದೆ ಅಂತ. ಸೊ ಇಷ್ಟು ಬೇಗ ನೀಟಾಗಿ ಕ್ಲೀನ್ ಆಗುತ್ತೆ. ಆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ನೀವು ಒಮ್ಮೆ ಟ್ರೈ ಮಾಡಿ. ಮತ್ತು ಇಲ್ಲಿ ಯೂಸ್ ಮಾಡಿರುವಂತಹ ಎಲ್ಲ ಪ್ರಾಡಕ್ಟ್ಸ್ಗಳು ನೀವು ನೋಡ್ತಾ ಇರ್ಬೋದು, ಎಲ್ಲದನ್ನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ, ನಿಮಗೂ ಕೂಡ ಯೂಸ್ ಆಗುತ್ತೆ ಅನ್ನೋ ಒಂದು ಕಾರಣದಿಂದ. ಸೊ ಆ ಎಲ್ಲ ಪ್ರಾಡಕ್ಟ್ಸ್ಗಳನ್ನ ನಾನಿಲ್ಲಿ ಪೇಸ್ಟ್ ಮಾಡಿದ್ದೀನಿ.
ಸೊ ಇದೆಲ್ಲದನ್ನು ತುಂಬಾ ಟೈಮ್ ತೊಗೊಂತು ಎಲ್ಲದನ್ನು ಆರ್ಗನೈಸ್ ಮಾಡೋ ಅಷ್ಟೊತ್ತಿಗೆ ನನಗೆ 2 ಡೇಸೇ ಬೇಕಾಯಿತು. ಸೊ ಇಲ್ಲಿ ವಾಲಲ್ಲಿ ನೋಡೋದಾದರೆ ಮೇಲ್ಗಡೆ ಫುಲ್ ಕಾಪರ್ ಕಪ್ಸ್ನ ನಾನು ಇಲ್ಲಿ ಇಟ್ಟಿದ್ದೀನಿ. ತುಂಬ ಒಳ್ಳೆಯದು, ಇದರಲ್ಲಿ ನೀರು ಕುಡಿಯೋದಾಗಿರ್ಬೋದು, ಯೂಸ್ ಮಾಡೋದಾಗಿರ್ಬೋದು. ಸೊ ಅದಾದ ನಂತರ ನಾನು ಮುಂಚೆ ತೊಗೊಂಡಿದ್ದಂತಹ ಕೆಲವಷ್ಟು ಸ್ಟೀಲ್ ಐಟಮ್ಸ್ಗಳು ಇತ್ತು. ಕಪ್ಗಳು ನೀವು ನೋಡ್ತಾ ಇದ್ದೀರಲ್ಲ ಸೆಕೆಂಡ್ ಸ್ಟೆಪ್ಪಲ್ಲಿ. ಸೊ ಅದು ಹಳೇದು ಯೂಸ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ. ಸೊ ಅದನ್ನು ಮತ್ತು ಜಾಸ್ತಿ ರೇರಾಗಿ ಯೂಸ್ ಮಾಡೋವಂತಹ ವಸ್ತುಗಳು ಏನಿರುತ್ತೋ ಐಟಮ್ಸು ಅದನ್ನು ಅದರಲ್ಲಿ ಫಿಲ್ ಮಾಡಿದ್ದೀನಿ. ಸೊ ಈಸಿಯಾಗಿ ಸಿಗಲಿ, ಈ ಥರ ಟ್ರಾನ್ಸ್ಪರೆಂಟಾಗಿ ಕಾಣಿಸ್ಲಿ ಅಂತ ಅಂದ್ಬಿಟ್ಟು ಗ್ಲಾಸ್ ಐಟಮ್ಸ್ನೆಲ್ಲ ಅದನ್ನು ಈಸಿಯಾಗಿ ಸಿಗುತ್ತೆ ಅನ್ನೋ ಒಂದು ರೀಸನಿಂದ ಈ ಥರ ಇಟ್ಕೊಂಡಿದ್ದೀನಿ. ಇನ್ನು ಕೆಳಗಡೆ ನೀವು ನೋಡ್ತಾ ಇರೋದು ಇದು ಬಾಟಲ್ಸ್ಗಳಲ್ಲಿ ಅಷ್ಟೇ. ಮತ್ತು ಅದು ಸ್ಟ್ಯಾಂಡ್ ಏನಿದೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಇದಕ್ಕೆ ಈ ಥರ ಬಾಟಲ್ಸ್ನ ಆರ್ಗನೈಸ್ ಮಾಡಿದ್ದೀನಿ. ನಾನು ಟ್ರೈಗಳನ್ನೆಲ್ಲ ಇಲ್ಲಿ ಜಾಸ್ತಿ ಇಟ್ಕೊಂಡಿಲ್ಲ, ಒಂದು ಇಟ್ಕೊಂಡಿದ್ದೀನಿ, ಯಾರಾದರೂ ಬಂದರೆ ಯೂಸ್ ಆಗುತ್ತೆ ಅಂತ. ಮತ್ತು ನೀವು ನೋಡ್ತಾ ಇರುವಂತಹ ಈ ಒಂದು ಸ್ಟೀಲ್ ಕ್ಯಾನಲ್ಲಿ ನಾನು ಆಯಿಲ್ನ ಸ್ಟೋರೇಜ್ ಮಾಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಸೊ ಅದರೊಳಗಡೆ ಒಂದು ಸ್ಪೂನನ್ನು ಕೂಡ ಇಟ್ಕೊಂಡಿದ್ದೀನಿ. ನನಗೇನು ಅಂದರೆ ಕೆಲವು ಸತಿ ನಾವು ಆಯಿಲ್ನ ಜಾಸ್ತಿ ಯೂಸ್ ಮಾಡ್ತಾ ಇರ್ತೀವಿ. ಆ ಒಂದು ಕಾರಣದಿಂದ ಈ ಥರ ಸ್ಟೀಲ್ಗೆ ಇಟ್ಕೊಂಡ್ರೆ ನಾವು ಎಷ್ಟು ಸ್ಪೂನಲ್ಲಿ ಅಳತೆ ಮಾಡಿ ಇಟ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನಾನಿಲ್ಲಿ ಬಾಟಲಲ್ಲಿ ಅಥವಾ ಏನು ಒಂದು ಬಾಟಲ್ ಟೈಪಲ್ಲಿ ಬರುತ್ತೆ ಆಯಿಲ್ನ ಸ್ಟೋರೇಜ್ ಮಾಡೋದಕ್ಕೆ, ಅದನ್ನು ನಾನಿಲ್ಲಿ ಇಟ್ಕೊಂಡಿಲ್ಲ. ಯಾಕೆಂದರೆ ಅದರಲ್ಲಿ ಹಿಂಗೆ ಹಾಕಿದ ತಕ್ಷಣ ಜಾಸ್ತಿ ಬಂದುಬಿಡುತ್ತೆ. ಮತ್ತು ಇಲ್ಲಿ ಮಡ್ ಪಾಟಲ್ಲಿ ನಾನು ಮೊಸರನ್ನ ಈ ಥರ ಸ್ಟೋರೇಜ್ ಮಾಡ್ತಾಯಿರ್ತೀನಿ. ತುಂಬ ಕೂಲಾಗಿ ಚೆನ್ನಾಗಿರುತ್ತೆ ಮತ್ತು ಬೇಗ ಹುಳಿನೂ ಕೂಡ ಬರೋದಿಲ್ಲ, ತಂಪಾಗಿರುತ್ತೆ. ಮತ್ತು ಇಲ್ಲಿ ಕೆಟಲ್ ಮತ್ತು ಮಿಕ್ಸಿ ಜಾರ್ನ ನಾನಿಲ್ಲಿ ಇಟ್ಕೊಂಡಿದ್ದೀನಿ. ಸೊ ಸಾಲ್ಟು ಬೇಗ ಬೇಕಾಗ್ತಾ ಇರುತ್ತಲ್ವ, ಸೊ ಅದಕ್ಕೆ ಕೆಳಗಡೆ ಒಂದು ಜಾರಲ್ಲಿ ಕೂಡ ಇಟ್ಕೊಂಡಿದ್ದೀನಿ. ಇದು ಡಿಫ್ರೆಂಟ್ ಆಗಿರಲಿ ಕಪ್ಸ್ಗಳು ಅಂತ ಈ ಥರ ಆರ್ಗನೈಸ್ ಮಾಡಿದ್ದೀನಿ. ಇದನ್ನೊಂದು ನನ್ನ ಮಗ ಮೇಲ್ಗಡೆ ಏನು ಲೈನಲ್ಲಿದೆ ಆ ಕಪ್ಸ್ಗಳು ಅದ್ರ ಪಕ್ಕ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಸೊ ಅವ್ನು ಬಂದು ಇಲ್ಲೇ ಪೇಸ್ಟ್ ಮಾಡಬೇಕು, ಇಲ್ಲೂ ಒಂದು ಹೀಗೆ ಹಾಕು ಅಂತ ಹೇಳ್ದೆ. ಸೊ ಅವನಿಗೆ ಯಾಕೆ ಬೇಜಾರು ಮಾಡೋದು, ಇಷ್ಟ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಆ ರೀತಿ ಪೇಸ್ಟ್ ಮಾಡಿದೆ. ಮತ್ತು ಈ ಸೈಡ್ ಬಂದರೆ ಈ ಸ್ಟ್ಯಾಂಡ್ಗಳನ್ನು ಅಷ್ಟೇ ನಾನು ಮೀಶೋದಲ್ಲಿ ತೊಗೊಂಡಿದ್ದು, ನಿಮ್ಮ ಜೊತೆ ಕೂಡ ಶೇರ್ ಮಾಡಿದ್ದೀನಿ. ಸೊ ಈ ಮಗ್ಸ್ ಎಲ್ಲ ಡಿಮಾರ್ಟಲ್ಲಿ ತೊಗೊಂಡಿದ್ದು. ಮತ್ತು ಇಲ್ಲಿ ತುಪ್ಪ ಹಾಕಿ ಇಡೋದಕ್ಕೆ ಒಂದು ಪಾಟ್ ಬೇಕು ಅಂತ ಸ್ಟೀಲ್ದು ಅಲ್ಲಿ ಇಟ್ಟಿದ್ದೀನಿ. ಇದು ಕರೆಕ್ಟಾಗಿ ಫಿಟ್ ಆಯಿತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು. ಈ ಒಂದು 4 ಏನಿದೆ ಜಾರ್ ಚಿಕ್ಕದು, ಅದು ಡಿಮಾರ್ಟಲ್ಲಿ ಸಿಗುತ್ತೆ, ಕೆಲವರಿಗೆ ಗೊತ್ತಿರುತ್ತೆ, ನೋಡಿರ್ತೀರ. ಸೊ ಈ ಒಂದು ಸ್ಟ್ಯಾಂಡ್ಗೆ ತುಂಬಾ ಚೆನ್ನಾಗಿ ನೀಟಾಗಿ ಫಿಟ್ ಆಯಿತು ಮತ್ತು ತುಂಬ ಕೂಡ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ನಾನು ಮೀಶೋದಲ್ಲಿ ತೊಗೊಂಡಂತಹ ಎಲ್ಲ ಪ್ಲ್ಯಾಂಟ್ಸು ಅಷ್ಟೇ ಎಲ್ಲದನ್ನು ಆ ರೀತಿ ಸ್ಟೋರೇಜ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿಂದ ನಮ್ಮನೆ ಹಿಂದೆ ಬಾಲ್ಕನಿ ಇದೆ ಕಿಚನಲ್ಲಿ. ಸೊ ಅದು ಒಂದು ವ್ಯೂ ಚೆನ್ನಾಗಿದೆ. ನನಗೆ ಈ ಹೌಸಲ್ಲಿ ತುಂಬ ಇಷ್ಟ ಆಯಿತು, ಕಿಚನ್ ಹತ್ರ ಇರೋದ್ರಿಂದ. ನೋಡೋಣ ಬನ್ನಿ ಇವಾಗ. ಸೊ ಇಲ್ಲೇನು ನಾನು ಜಾಸ್ತಿ ಏನೂ ಇಟ್ಕೊಂಡಿಲ್ಲ. ಡಸ್ಟ್ಬಿನ್ನು, ಕೆಲವೊಂದು ವಾಟರ್ ಬಾಟಲ್ ದೊಡ್ಡ ಸೈಜ್ದಾಗಿರ್ಬೋದು, ಅಥವಾ ಏನಾದ್ರು ಈ ಥರ ಮ್ಯಾಟ್ಸು ಬಟ್ಟೆಗಳೇನಾದ್ರೂ ಕಿಚನಲ್ಲಿ ಯೂಸ್ ಮಾಡೋ ಅಂಥದ್ದನ್ನ ವಾಶ್ ಮಾಡಿಬಿಟ್ಟು ಇಲ್ಲಿ ಒಣಗಾಕೋದಕ್ಕೆ ಬಿಸಿಲು ಚೆನ್ನಾಗಿ ಬೀಳುತ್ತೆ. ಮತ್ತು ಸ್ವಲ್ಪ ಇಲ್ಲಿ ತೋಟ ಇರೋದ್ರಿಂದ ಯಾವಾಗಲೂ ಇಲ್ಲಿ ಆರಾಮಾಗಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಬೋದು, ವ್ಯೂ ನೋಡ್ಬೋದು. ಸ್ವಲ್ಪ ನಮಗೆ ಸಿಕ್ಕಿರೋದನ್ನೇ ಯೂಸ್ ಮಾಡ್ಕೋಬೇಕಲ್ವ. ಸೊ ಅದಕ್ಕೋಸ್ಕರ ಇಲ್ಲಿ ತುಂಬ ಚೆನ್ನಾಗಿದೆ, ಅದೇ ಜಾಸ್ತಿ ಅಂತ ಅನಿಸುತ್ತೆ. ಇದಾದ ನಂತರ ನಾನು ಕೆಲವೊಂದು ಕಪ್ಸ್ಗಳನ್ನ ಏನು ಮಾಡಿದ್ದೀನಿ, ಇಲ್ಲಿ ನಾನು ಬೇರೆ ಕಡೆ ಇಟ್ಕೊಂಡಿದ್ದೆ. ಪೊಟ್ಯಾಟೊ, ಆನಿಯನ್, ಇನ್ನೊಂದು ರೂಮ್ ಎಕ್ಸ್ಟ್ರಾ ಇದೆ ಮನೆಯಲ್ಲಿ. ಸೊ ಅಲ್ಲಿ ಇಟ್ಕೊಂಡಿದ್ದೀನಿ, ಒಂದು ಪ್ಲಾಸ್ಟಿಕ್ ಏನು ತರಕಾರಿ ಇರೋದು ಬರುತ್ತೆ ಅದರಲ್ಲಿ. ಸೊ ಇಲ್ಲಿ ಬೇಕಾದಂಥ ಕಪ್ಸ್ಗಳು, ಜಾಸ್ತಿ ಪಿಂಗಾಣಿ ಐಟಮ್ಸ್ ಏನಿರುತ್ತೆ, ಅಥವಾ ಎಕ್ಸ್ಟ್ರಾ ಏನಾದ್ರೂ ಕೋಕೋನಟ್ ಆಗಿರ್ಬೋದು, ಮತ್ತು ಇನ್ನೊಂದು ಯಾವುದಾದ್ರೂ ಫ್ರಿಡ್ಜಲ್ಲಿ ಇಡದೇ ಇರೋವಂಥ ಐಟಮ್ಸ್ ಇದ್ದರೆ ಅಲ್ಲಿ ಇಟ್ಕೋಬೋದು. ಇಲ್ಲಿ ಒಂದು ಪಾತ್ರೆ ಸ್ಟ್ಯಾಂಡ್ನ ಇಟ್ಟಿದ್ದೀವಿ. ಇಲ್ಲಿ ಡೈಲಿ ಯೂಸ್ ಮಾಡೋವಂಥ ಪಾತ್ರೆಗಳನ್ನ ಮಾತ್ರ ಇಟ್ಟಿದ್ದೀನಿ, ಇನ್ನೆಲ್ಲದನ್ನು ಸ್ವಲ್ಪ ಮೇಲ್ಗಡೆ ಎತ್ತಿಟ್ಟಿದ್ದೀನಿ. ಡೈಲಿ ಯೂಸ್ ಮಾಡೋವಂಥ ಕುಕ್ಕರ್ಸ್ಗಳಾಗಿರ್ಬೋದು, ಮತ್ತು ಡೈಲಿ ಯೂಸ್ ಮಾಡೋದು ಹಾಲು ಕಾಯಿಸೋದಕ್ಕೆ ಆಗಿರ್ಬೋದು, ಕಾಫಿ ಟೀ ಅಥವಾ ಚಿಕ್ಕ ಕುಕ್ಕರ್ ಆಗಿರ್ಬೋದು, ಡೈಲಿ ಯೂಸ್ ಮಾಡೋಂಥ ಪ್ಯಾನ್ ಕಡಾಯಿ ಏನಿರ್ಬೋದು ಅದೆಲ್ಲದನ್ನು ಈ ಥರ ಇಟ್ಕೊಂಡಿದ್ದೀನಿ. ಸೊ ನಮಗೆ ಆವಾಗಲೇ ಹೇಳ್ದಂಗೆ ಆಪ್ಷನ್ ಇಲ್ಲ ಅಂದರೆ ಇರೋದ್ರಲ್ಲಿ ನಾವು ಸ್ವಲ್ಪ ಎತ್ತಿಟ್ಕೊಂಡು ಮಿಕ್ಕಿದ್ದೆಲ್ಲ ಡೈಲಿ ಯೂಸ್ ಮಾಡೋ ಅಂಥದ್ದನ್ನೆಲ್ಲ ಇಟ್ಕೋಬೇಕಾಗುತ್ತೆ. ಈ ರೀತಿ ಡೈಲಿ ಯೂಸ್ ಮಾಡುವಂತಹ ಎಲ್ಲ ಪಾತ್ರೆಗಳನ್ನ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇದಾದ ನಂತರ ಅದೇ ಥರ ಕಪ್ಸ್ಗಳು ಅಷ್ಟೇ. ಜಾಸ್ತಿ ನಾನು ಕೆಲವೊಂದು ಕಪ್ಸ್ನ ಕಬೋರ್ಡಲ್ಲಿ ಇಟ್ಟಿದ್ದೀನಿ, ಅದನ್ನು ನೆಕ್ಸ್ಟ್ ತೋರಿಸ್ತೀನಿ. ಸೊ ಇಲ್ಲಿ ಈ ಥರ ಒಂದು ಐಟಮ್ಸ್ ಇಟ್ಕೊಂಡಿದ್ದೀನಿ. ಮತ್ತು ಕಬೋರ್ಡ್ ಒಳಗಡೆ ಈ ಥರ ದೊಡ್ಡ ಬಾಕ್ಸ್ಗಳನ್ನ ಇಡೋದಕ್ಕೆ ಅಡ್ಜಸ್ಟ್ ಆಗ್ತಿರಲಿಲ್ಲ.
ಸೊ ಅದೇ ಒಂದು ರೀಸನಿಂದ ಈ ರೀತಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಬಾಲ್ಕನಿಗೆ ಹೋಗಬೇಕಾದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಗ್ರೀನ್ ಮ್ಯಾಟನ್ನು ಕೂಡ ಹಾಕ್ಕೊಂಡಿದ್ದೀನಿ ಕೆಳಗಡೆ. ಸೊ ಇದು ತುಂಬ ಇಷ್ಟ ಆಯಿತು ನನಗೆ ಮ್ಯಾಟು. ಸೊ ಇವಾಗ ನೋಡೋಣ ಬನ್ನಿ ಕಬಾರ್ಡಲ್ಲಿ ಏನೆಲ್ಲ ಇಟ್ಟಿದ್ದೀನಿ ಅಂತ. ಸೊ ಇದು ಸ್ವಲ್ಪ ಮೆಸ್ಸಿ ಆಗಿದೆ, ಅಷ್ಟೊಂದೇನು ಚೆನ್ನಾಗಿಲ್ಲ ಅಂತ ಅನ್ನಿಸ್ತು. ಸೊ ನಿಮ್ಮ ಜೊತೆ ಇರಲಿ ಶೇರ್ ಮಾಡೋಣ ಅಂತ ಮಾಮೂಲಿ ಏನು ಕೊಕೊನಟ್ ಆಯಿಲ್ ಕ್ಯಾನ್ ಇರ್ಬೋದು ಅಥವಾ ಹರಳೆಣ್ಣೆ, ಕೊಬ್ಬರಿ ಎಣ್ಣೆ ಡೈಲಿ ಯೂಸ್ ಮಾಡೋದು, ಸ್ವಲ್ಪ ಪೌಡರ್, ರಂಗೋಲಿ ಅದೆಲ್ಲ ಇಲ್ಲಿ ಸ್ಟೋರೇಜ್ ಮಾಡಿದ್ದೀನಿ. ನೆಕ್ಸ್ಟು ಇಲ್ಲಿ ಸ್ವಲ್ಪ ಪಾತ್ರೆಗಳನ್ನ ಇಟ್ಕೊಂಡಿದ್ದೀನಿ. ಕೆಲವೊಂದು ಬಾಕ್ಸ್ನ ಹೊರಗಡೆ ಸೆಲ್ಫ್ ಇಲ್ಲದೆ ಇರೋದ್ರಿಂದ ಇಲ್ಲೇ ಸ್ಟೋರೇಜ್ ಮಾಡಬೇಕಾಗಿ ಬಂತು. ಸೊ ಇರೋದ್ರಲ್ಲೇ ಯೂಸ್ ಮಾಡಿಕೊಂಡು ಇಲ್ಲಿ ನಮ್ಮನೆ ಕಬಾರ್ಡಲ್ಲಿ ಈ ಥರ 2 ಸ್ಟೆಪ್ ಕೊಟ್ಟಿದ್ದಾರೆ. ಸೊ ಈ ಒಂದು ಸ್ಟೆಪ್ಪಲ್ಲಿ ಕೆಳಗಡೆ ನೀವು ನೋಡ್ತಿರಾಗೆ ಜಾಸ್ತಿ ರೇರಾಗಿ ಯೂಸ್ ಮಾಡೋವಂಥ ಗ್ಲಾಸ್ ಬಾಟಲ್ಸ್ಗಳಾಗಿರ್ಬೋದು, ಮತ್ತು ಈ ಥರ ಕಡಾಯಿಗಳಾಗಿರ್ಬೋದು, ಮತ್ತು ಬಾಕ್ಸಸ್ಸು, ಮತ್ತು ಕೆಲವೊಂದು ಜಾಸ್ತಿನೂ ಹೊರಗಡೆ ಇಡೋದಕ್ಕಾಗೋದಿಲ್ಲ ರೇರಾಗಿ ಯೂಸ್ ಮಾಡೋವಂಥ ಪ್ರಾಡಕ್ಟ್ಸ್ಗಳನ್ನ ಈ ಹಳೆಯ ಒಂದು ಗ್ಲಾಸ್ ಜಾರ್ಗೆ ನಮ್ಗೆ ಏನೇನಾದರೂ ತೊಗೊಂಬಂದಿರ್ತೀವಲ್ಲ ಔಟ್ಸೈಡಿಂದ, ಸೊ ಅದನ್ನೇನೆ ಬಿಸಾಕೋದು ಅಂದ್ಬಿಟ್ಟು ಆ ಥರ ಒಂದು ಗ್ಲಾಸ್ ಐಟಮ್ಸಲ್ಲಿ ರೇರಾಗಿ ಯೂಸ್ ಮಾಡೋವಂಥ ವಸ್ತುಗಳನ್ನ ಹಾಕ್ಬಿಟ್ಟು ಇಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ಯೂಸ್ ಮಾಡೋದು ಮಾತ್ರ ಇದರಲ್ಲಿ ಮಾಡಿ ಇಟ್ಟಿದ್ದೀನಿ. ಮತ್ತು ಇಲ್ಲಿ ಬ್ಲೆಂಡರನ್ನು ಕೂಡ ಒಂದು ಇಟ್ಕೊಂಡಿದ್ದೀನಿ. ರೇರಾಗಿ ಯಾವಾಗಲಾದ್ರೂ ಬ್ಲೆಂಡರಲ್ಲಿ ಜ್ಯೂಸ್ ಮಾಡಬೇಕು ಅಂತ ಅನಿಸಿದ್ರೆ ಅದನ್ನು ಯೂಸ್ ಮಾಡ್ಕೊತೀನಿ. ಮತ್ತು ಇಲ್ಲಿಯೂ ಅಷ್ಟೇ ನಾನು ಕೆಲವೊಂದು 1 kg 2 kg ಈ ಥರ ಬಾಕ್ಸ್ಗಳನ್ನ ಹೊರಗಡೆ ಇಟ್ಕೊಂಡಿಲ್ಲ. ಮತ್ತು ಈ ಥರ ಒಂದು ಏನಾದರೂ ಒಗ್ಗರಣೆ ಹಾಕೋದಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಅಂದ್ಕೊಂಡು ಎಲ್ಲದನ್ನು, ಅಂದರೆ ಈಗೇನೋ ಒಂದು ಚಿತ್ರಾನ್ನ ಅವಲಕ್ಕಿ ಮಾಡ್ತೀವಿ ಅಂದ್ಕೊಂಡು ಆವಾಗ ನಮಗೆ ಅಲ್ಲಿರೋ ಅದಕ್ಕೆ ಹಾಕೋಂಥ ಐಟಮ್ಸ್ಗಳು ತಟ್ಟಂತ ಒಂದೇ ಕಡೆ ಸಿಕ್ಬಿಡಬೇಕು, ಆವಾಗ ಫಾಸ್ಟಾಗಿ ಆಗೋಗುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ಕಡಲೆಬೇಳೆ, ಜೀರಿಗೆ ಮತ್ತು ಸಾಸಿವೆ ಆಗಿರ್ಬೋದು ಇದೆಲ್ಲದನ್ನು ಒಂದು ಕಡೆ ಈ ರೀತಿ ಇಟ್ಕೊಂಡಿದ್ದೀನಿ. ಅದನ್ನು ತಗೊಂಡ ತಕ್ಷಣ ಈಸಿಯಾಗಿ ನನಗೆ ಸಿಕ್ಬಿಡುತ್ತೆ. ಮತ್ತು ಚೂಪರ್ ಆಗಿರ್ಬೋದು ಇದೆಲ್ಲದನ್ನು ಅಷ್ಟೇ, ವೆಜಿಟೇಬಲ್ಸ್ ಕಟ್ಟಿಂಗು ಇದೆಲ್ಲದನ್ನು ಅಷ್ಟೇ ಬೇಗ ನಮಗೆ ಯಾವಾಗಾದ್ರೂ ಈಸಿ ಕೈ ಹಾಕಿದ ತಕ್ಷಣವೇ ಸಿಕ್ಬಿಡಬೇಕು ಅನ್ನೋ ಒಂದು ಕಾರಣದಿಂದ ಈ ರೀತಿ. ಮತ್ತು ಚಿಕ್ಕ ಗ್ಲಾಸ್ಗಳು ಏನು ಇದನ್ನು ಅಷ್ಟು ಯೂಸ್ ಮಾಡೋದೇ ಇಲ್ಲ. ಆ ಒಂದು ಪಾತ್ರೆ ಸ್ಟ್ಯಾಂಡ್ ಬರುತ್ತಲ್ಲ ಅದರಲ್ಲೇ ಕಪ್ಸನ್ನು ಇಟ್ಟಿದ್ದೀನಿ. ಸೊ ಇದನ್ನೇನು ಯೂಸ್ ಮಾಡೋದಿಲ್ಲ, ಬಟ್ ಯಾರಾದರೂ ಅಪರೂಪಕ್ಕೆ ಮನೆಗೆ ಏನಾದ್ರೂ ಬಂದರೆ ಕೊಡೋದಕ್ಕೆ ಬೇಕಲ್ವ, ಅದನ್ನು ಇಲ್ಲಿ ಇಟ್ಕೊಂಡಿದ್ದೀನಿ. ಚಿಕ್ಕ ಬೌಲ್ಗಳು, ಚಿಕ್ಕ ಪ್ಲೇಟ್ಸ್ಗಳು ಈ ರೀತಿ ಇಟ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ನೋಡ್ತಾ ಹೋಗೋಣ. ಸೊ ಇದು ಒಂದು ಲಾಸ್ಟ್ ಸ್ಟೆಪ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಆರ್ಟ್ ಬಾಕ್ಸ್ಗಳಾಗಿರ್ಬೋದು, ಈ ಸ್ಪೂನ್ಗಳು ಎಲ್ಲದನ್ನು ಸೊ ಸುಮ್ಮನೆ ಹ್ಯಾಂಗ್ ಮಾಡೋ ಬದಲು ಒಂದು ರೀತಿ ಈ ರೀತಿ ಇಟ್ಕೊಂಡ್ರೆ ನಮಗೆ ಬೇಗನೆ ಸಿಕ್ಬಿಡುತ್ತೆ ಅನ್ನೋ ಒಂದು ಕಾರಣದಿಂದ ಈ ಥರ ಒಂದು ಪಾತ್ರೆಗೆ ಹಾಕಿಬಿಟ್ಟು ಎಲ್ಲದನ್ನು ಈ ರೀತಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು ಚಿಕ್ಕದಾಗಿರೋವಂಥ ಸ್ಟ್ಯಾಂಡ್ ಇಟ್ಟಿದ್ದೀನಿ. ಅಂದರೆ ಪ್ಲೇಟ್ಸ್ ಇಡ್ತೀವಲ್ಲ ನಾವು, ಆ ಥರ ಒಂದು ಸ್ಟ್ಯಾಂಡಲ್ಲಿ ನಾನು ಏನು ಯೂಸ್ ಮಾಡ್ಕೊಂಡಿದ್ದೀನಿ ಅಂದರೆ ಈ ಥರ ಪ್ಲೇಟ್ಸ್ಗಳು ಇದ್ದಾವೆ. ಸೊ ಅವೆಲ್ಲದನ್ನು ಪಾತ್ರೆ ಸ್ಟ್ಯಾಂಡಿಗೆ ಹಾಕೋದು, ಅಂದರೆ ಡೈಲಿ ಯೂಸ್ ಮಾಡಲ್ಲ, ಸುಮ್ಮನೆ ಏನಕ್ಕೆ ಅಂತ ಪಡ್ಡು ಮಾಡೋದಾಗಿರ್ಬೋದು. ಈ ಕ್ಯಾಸ್ಟ್ ಐರನ್ ತವ 2 ಇಟ್ಕೊಂಡಿದ್ದೀನಿ. ಸೊ ಈ ಥರ ಪಾತ್ರೆಗಳು ಏನು ಲಿಡ್ ಬರುತ್ತೆ, ಗ್ಲಾಸ್ ಲಿಡ್ಡು, ಸೊ ಅದೆಲ್ಲದನ್ನು ಕೂಡ ಅಷ್ಟೇ ಈ ರೀತಿ ಒಂದು ಸ್ಟ್ಯಾಂಡಿಗೆ ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ರೇರಾಗಿ, ಅಂದರೆ ಡೈಲಿ ಯೂಸ್ ಮಾಡಲ್ಲ ಅಲ್ವಾ ಇವನ್ನ, ಸೊ ಅದಕ್ಕೋಸ್ಕರ. ಮತ್ತು ಆರ್ಟ್ ಬಾಕ್ಸ್ಗಳಾಗಿರ್ಬೋದು, ಸ್ವಲ್ಪ ಕಡಾಯಿಗಳಾಗಿರ್ಬೋದು, ಸ್ವಲ್ಪ ಜಾಸ್ತಿ 4 ಜನ 5 ಜನ ಈಗ ಬಂದರೆ ಯೂಸ್ ಮಾಡೋದಕ್ಕೆ ಇಲ್ಲಿಟ್ಟಿರೋಂಥ ಜಾಸ್ತಿ ಯೂಸ್ ಮಾಡೋದಿಲ್ಲ. ಈ ಥರ ಸ್ಟೀಲ್ ಪಾತ್ರೆ ಮತ್ತು ತಪ್ಪಲೆಗಳಾಗಿರ್ಬೋದು, ಸೊ ಇವೆಲ್ಲದನ್ನು ಜಾಸ್ತಿ ನಾನು ಯೂಸ್ ಮಾಡೋದಿಲ್ಲ. ನಮ್ಮ ಮನೆಯಲ್ಲಿ ಇಬ್ಬರೇ ಇರೋದರಿಂದ ನಮಗೆ ಇದು ಆಲ್ಮೋಸ್ಟ್ ಸಾಕಾಗುತ್ತೆ. ಇನ್ನೊಂದಿಷ್ಟು ಜಾಸ್ತಿ ನಾನು ಹೇಳಬೇಕು ಅಂದರೆ, ನೀವು ನೋಡಿರೋ ಹಾಗೆ ನಾನು ಎಲ್ಲೂ ಪ್ಲಾಸ್ಟಿಕ್ ಐಟಮ್ಸ್ ಯೂಸೇ ಮಾಡಿಲ್ಲ ಸ್ಟೋರೇಜ್ ಮಾಡೋದಕ್ಕೆ. ಸೊ ಇಲ್ಲೇ ಇಷ್ಟು ಇಟ್ಕೊಂಡಿರೋದು ಒಂದು 4 ಚಿಕ್ಕದಾಗಿರೋದು, ಏನಾದ್ರೂ ಅಡಿಕೆ ಹಾಕೋದಕ್ಕಾಗಿರ್ಬೋದು, ಮತ್ತು ಕಡಲೆ ಹಿಟ್ಟು ಯೂಸ್ ಮಾಡಬೇಕಾದ್ರೆ, ಅಂದರೆ ಸ್ನಾನಕ್ಕೆ, ಆ ಥರದ್ದೊಂದು ಕಾರಣಕ್ಕೆ ಇಲ್ಲಿ ಇಟ್ಕೊಂಡಿದ್ದೀನಿ. ಇಷ್ಟು ಐಟಮ್ಸಲ್ಲಿ ನಾನು ಆಲ್ಮೋಸ್ಟ್ ಎಲ್ಲದನ್ನು ಓವರಾಲ್ ಕಿಚನ್ ನೋಡಿದ್ರೆ ಸ್ವಲ್ಪ ಪ್ಲಾಸ್ಟಿಕ್ ಐಟಮ್ಸ್ಗಳನ್ನ ಅವಾಯ್ಡ್ ಮಾಡಬೇಕು, ಹೆಲ್ತ್ಗೆ ಒಳ್ಳೆಯದಲ್ಲ ಅನ್ನೋ ಒಂದು ಕಾರಣದಿಂದ ಆಲ್ಮೋಸ್ಟ್ ಇರೋದ್ರಲ್ಲೇ ಸ್ಟೀಲ್ನ ಯೂಸ್ ಮಾಡಿ ಅಥವಾ ಗ್ಲಾಸ್ ಐಟಮ್ಸ್ನ ಯೂಸ್ ಮಾಡಿದ್ದೀನಿ. ಸ್ವಲ್ಪ ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಈ ವಿಡಿಯೋ ನೋಡಿ ಏನು ಅನ್ನಿಸ್ತು ನಿಮಗೆ? ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಡಿಫ್ರೆಂಟ್ ಆಗಿರುವಂಥ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಹಾಗೆ ನಿಮಗೆ ಯೂಸ್ ಕೂಡ ಆಗೋವಂಥ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಕೊನೆಯದಾಗಿ ಹೇಳಬೇಕು ಅಂದರೆ,
ಜಾಸ್ತಿ ಐಟಮ್ಸ್ಗಳನ್ನ ಕಿಚನಲ್ಲಿ ಇಟ್ಕೊಳ್ಳದೇ ಇರೋದಕ್ಕೆ ಜಾಗ ಇಲ್ಲದೇ ಇರೋ ಒಂದು ಕಾರಣದಿಂದ ಈ ಥರ ನಮ್ಮನೆ ಮಂಚದಲ್ಲಿ ಈ ಥರ ಕಬಾರ್ಡ್ ಮಾಡಿಸಿದ್ವಿ. ಸೊ ಅಲ್ಲಿ ರೇರಾಗಿ ಯೂಸ್ ಮಾಡೋವಂಥ ಈ ಥರ ಟ್ರೈಗಳಾಗಿರ್ಬೋದು, ಗ್ಲಾಸ್ ಬೌಲು, ಗ್ಲಾಸ್ ಜಾರ್ಸು, ವುಡನ್ ಸ್ಪೂನ್ಸ್ ಆಗಿರ್ಬೋದು, ಅಪರೂಪಕ್ಕೆ ಕೇಕ್ ಮಾಡುವಂತಹ ಪಾತ್ರೆಗಳಾಗಿರ್ಬೋದು, ಅಥವಾ ತಾಮ್ರದ್ದು ಹಿತ್ತಾಳೆ ಪಾತ್ರೆಗಳು, ಈ ಥರ ಗ್ಲಾಸು, ವಾಟರ್ ಬಾಟಲ್ಸ್ ಎಲ್ಲದನ್ನು ಕೂಡ ಇಲ್ಲಿ ಸ್ಟೋರೇಜ್ ಮಾಡಿದ್ದೀನಿ. ಇದು ಇರೋದ್ರಿಂದ ತುಂಬಾ ಯೂಸ್ ಆಗುತ್ತೆ ನಮಗೆ. ಸೊ ಈ ವಿಡಿಯೋ ನೋಡಿ ಏನು ಅನ್ನಿಸ್ತು, ಇಷ್ಟ ಆದರೆ ಲೈಕ್ ಮಾಡಿ, ಮತ್ತೆ ಸಿಗ್ತೀನಿ.